ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು. 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ. ಈ ಒಂದು ಲೇಟೆಸ್ಟ್ ಸುದ್ದಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಸೋಮವಾರ ಮೇ 6ನೇ ತಾರೀಕಿನಂದು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ 9 ಮತ್ತು 10ನೇ ಕಂತಿನ ಹಣ ಬಿಡುಗಡೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಗೆ ಹೇಳಿದ್ದೆ ಒಂದು ಸಭೆಯನ್ನ ನಡೆಸಲಾಗಿತ್ತು. ಅದರಲ್ಲಿ ಇನ್ನು 10ನೇ ಕಂತಿನ ಹಣ ಬಿಡುಗಡೆ ಪೆಂಡಿಂಗ್ ಇತ್ತು ಅಂತ ಹೇಳಿದ್ದೆ. ಈಗ ಕೊನೆಗೂ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ 10ನೇ ಕಂತಿನ ಹಣ ಬಿಡುಗಡೆ. ಸೊ ಇಲ್ಲಿ ನಿಮ್ಗೆ ಯಾರಿಗಾದ್ರೂ 9ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಇದೇ ಸೋಮವಾರ 9 ಮತ್ತು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತಂದ್ರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಪೆಂಡಿಂಗ್ ಇದೆ, ಸೊ ಅದ್ರ ಬಗ್ಗೆನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅಂದ್ರೆ ಬಹಳಷ್ಟು ಮಂದಿ 6ನೇ ಕಂತು, 7ನೇ ಕಂತು, 5ನೇ ಕಂತು, 8ನೇ ಕಂತು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ, ಸೊ ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿಬಿಡಿ. ಹಾಗಾದ್ರೆ ಬನ್ನಿ, ಇದೇ ಸೋಮವಾರ ಮೇ 6ನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರಿಗೆ ಇಲ್ಲ, ಹೊಸ ಲಿಸ್ಟ್ ನಲ್ಲಿ ಏನೇನಿದೆ, ಹೊಸ ಅಪ್ಡೇಟ್ ಅನ್ನ ಏನ್ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು 2,000 ಹಣ ಪಡಿತಾ ಇದ್ದಂಥವ್ರು ನೋಡ್ಲೇಬೇಕಾದಂತಹ ಮಾಹಿತಿ. ಯಾಕಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ, 9ನೇ ಕಂತಿನ ಹಣವನ್ನ ಪಡೆದು 10ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ಅದ್ರ ಜೊತೆಗೆ 9ನೇ ಕಂತಿನ ಹಣ ಬಂದಿಲ್ವಾ ಅಥವಾ ಪೆಂಡಿಂಗ್ ಹಣ ಬಂದಿಲ್ವಾ, ಹಾಗಾದ್ರೆ ನಿಮಗೆ ಇದೊಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟು ಇದೀಗ ಬಂದಿರುವಂತದ್ದು. ಸ್ನೇಹಿತರೆ, ಬಹಳಷ್ಟು ಮಂದಿ ಈಗ 10ನೇ ಕಂತಿನ ಹಣ ಚುನಾವಣೆ ಮುಂಚೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಅಂತ ವೇಟ್ ಮಾಡ್ತಾ ಇದ್ರು. ಕೊನೆಗೂ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡುವುದು ಸ್ವಲ್ಪ ಕಷ್ಟಕರ ಆಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅಡ್ವಾನ್ಸ್ ಆಗಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಅಡ್ವಾನ್ಸ್ ಆಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮೊನ್ನೆ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡು ಇದೇ ಸೋಮವಾರ ಮೇ 6ನೇ ತಾರೀಕು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಈಗ ಎಲ್ಲ ಸಿದ್ಧತೆಯನ್ನ ತಯಾರಿಯನ್ನ ನಡೆಸ್ಕೊಂಡಿದೆ. ಅಂದ್ರೆ ಏನಿದೆ, ಈ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ ಪ್ರತಿಯೊಬ್ಬರಿಗೂ. ಅಂದ್ರೆ ಇಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅಂತವ್ರಿಗೆಲ್ಲ 10ನೇ ಕಂತಿನ ಹಣ ಬರುತ್ತೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಇಲ್ಲಿ ಒಟ್ಟು ಅರ್ಜಿಯನ್ನು ಸಲ್ಲಿಸಿದ್ರೆ ಸಾಕು, ನಿಮ್ಮ ಖಾತೆಗೆ 10ನೇ ಕಂತಿನ ಹಣ ಬರುತ್ತೆ. ಸೊ ಇನ್ನು ಅದ್ರ ಜೊತೆಗೆ 9ನೇ ಕಂತಿನ ಹಣ ಈಗ ಒಂದು 50% ಜನಗಳಿಗೆ ಬಂದಿದೆ, ಇನ್ನು 50% ಜನಗಳಿಗೆ ಬಂದಿಲ್ಲ. ಸೊ ಹಾಗಾದ್ರೆ ನಿಮಗೆ 50% ಇನ್ನು ಜನ ಯಾರ್ಯಾರಿಗೆ ಈ ಒಂದು 9ನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಕೂಡ 9ನೇ ಕಂತಿನ ಹಣ ಅವತ್ತಿನ ದಿನನೇ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಸೋಮವಾರ ದಿನ ಬರ್ತಾ ಇದೆ. 9 ಮತ್ತು 10ನೇ ಕಂತಿನ ಹಣವನ್ನ ಒಟ್ಟಿಗೆ 4,000 ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಸೊ ಹಾಗಾದ್ರೆ ಇನ್ನು ಹಣ ಪೆಂಡಿಂಗ್ ಇರುವಂತವರ ಕತೆ ಏನ್ ಸಾರ್ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಕೆಲವ್ರದ್ದು ಅಂದ್ರೆ ಈ ಒಂದು 6ನೇ ಕಂತಿನಿಂದ ಹಿಡಿದು 6, 7, 8 ಏನಿದೆ, ಈ ಒಂದು ಪೆಂಡಿಂಗ್ ಹಣವನ್ನ ಯಾರ್ಯಾರಿಗೆ ಇನ್ನು ಬಿಡುಗಡೆ ಮಾಡಿದಿಲ್ಲ, ಸೊ ಅಂತವರ ಒಂದಿಗೆ ಅವ್ರಿಗೆ ಯಾಕೆ ಬಿಡುಗಡೆ ಆಗಿಲ್ಲ, ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರಂತೆ. ಸೊ ಅಂತವ್ರಿಗೆ ಕೂಡ ಈ ಒಂದು ಪೆಂಡಿಂಗ್ ಹಣವನ್ನ ಇದೇ ಸೋಮವಾರ ದಿನ ರಿಲೀಸ್ ಮಾಡ್ತಾ ಇದ್ದಾರಂತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಮೇ 6ನೇ ತಾರೀಕು ಸೋಮವಾರ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೆಂಡಿಂಗ್ ಹಣದ ಜೊತೆಗೆ ಬರ್ತಾ ಇದೆ ನಿಮಗೆ 9 ಮತ್ತು 10ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಟ್ಟಿಗೆ ನಿಮಗೆ ಮೇ ಬಿ ನಿಮಗೆ ಎಷ್ಟು ಬೇಕಾದ್ರೂ ಹಣ ಬರ್ಬೋದು, ಪೆಂಡಿಂಗ್ ಇದ್ದಷ್ಟು ಟೋಟಲ್ ಆಗಿ ಹಣ ಬರ್ಬೋದು, ಅಥವಾ 9, 10ನೇ ಕಂತಿನ ಹಣ ಬರ್ಬೋದು. 9ನೇ ಕಂತಿನ ಹಣ ಪಡೆದಂತವರು 10ನೇ ಕಂತಿನ ಹಣವನ್ನ ಪಡಿಬಹುದು. ಸೊ ಈ ರೀತಿಯಾಗಿ ಭರ್ಜರಿ ಗುಡ್ ನ್ಯೂಸ್ ಅದಾಗೆ. ಹಾಗಾದ್ರೆ ವೇಟ್ ಮಾಡಿ, ಸೋಮವಾರ ಬೆಳಿಗ್ಗೆ ನಿಮಗೆ ಏನು 10 ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.